ಅದಕ್ಕೆ ಈ ಜಗತ್ತಿಗೆ ಹೆಂಗೆ ಬರುವುದು ಅಂದ್ರೆ ಹೆಂಗಿರುವುದು ಅಂದ್ರೆ ಸುಮ್ಮನೆ ಯಾತ್ರಿಕನಂತೆ ಬಂದು ಹೋಗಬೇಕು ಈ ಜಗತ್ತಿಗೆ. ನಾವು ಯಾರು ಯಾತ್ರಿಕನಂತೆ ಅಂದ್ರೆ ಯಾತ್ರಿಕರು ಹೆಂಗಂದ್ರೆ ಇಲ್ಲಿ ಖಾಯಂ ಇರಂಗಿಲ್ಲ, ಇಲ್ಲಿಂದ ಏನೂ ಒಯ್ಯುವುದಿಲ್ಲ, ಇರುವಾಗ ಚಂದಿದ್ದು ಹೋಗೋದು ಅಷ್ಟೆ. ಮನುಷ್ಯ ಹೆಂಗೆ ಬದುಕುವುದು ಈ ಜಗತ್ತಿನಲ್ಲಿ ಅಂದ್ರೆ ಯಾತ್ರಿಕನಂತೆ ಬದುಕುವುದು. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅಂತಾರೆ, ಅಷ್ಟು ಸುಂದರವಾಗಿ ಬರೀತಾರೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್, thus my life has been blessed, my part in this fest is to play upon my instrument, I have done all that I could do. ಏನು ಅದ್ಭುತವಾದ ಮಾತು ಬರೀತಾನ ರವೀಂದ್ರ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್. ಭಗವಂತ ನೀನು ಎಷ್ಟು ಕೃಪಾ ಮಾಡಿಯಪ್ಪ ನನ್ನ ಮೇಲ, ಈ ಜಗತ್ತೇನಿದೆಯಲ್ಲ ದೇವನೇ ಇದು ನಿನ್ನ ದಿವ್ಯೋತ್ಸವ, ಇದು ಅಂತ ಜಗತ್ತು ಇದೆಯಲ್ಲ ಇದು ನಿನ್ನ ಜಾತ್ರೆ, ಇದು ನಿನ್ನ ಉತ್ಸವ ನಡೆದಿದೆ ಭಗವಂತನೇ. ಇಲ್ಲಿ ಈ ಜಗತ್ತು ನಿನ್ನ ಜಾತ್ರೋತ್ಸವ ನಡೆದೈತಿಲ್ಲ. ಈಗ ನಮ್ಮ ಜಾತ್ರೆ ಮಾಡ್ತೀವಿ, ಜಾತ್ರೆ ಮಾಡಿದಾಗ ಲೈಟ್ ಹಚ್ಚಿರ್ತೀವಿ, ದಾಸೋಗ ನಡೆದಿರ್ತೈತಿ, ಕಲಾವಿದರು ಬಂದಿರ್ತಾರ. ಕವಿ ಅಂತನ ದೇವನೇ ಇದು ಮನುಷ್ಯರು ನಡೆಸುವ ಜಾತ್ರೆ ಇಲ್ಲ, ಈ ಜಗತ್ತೇ ಒಂದು ಉತ್ಸವ, ದೇವ ಇದು ನಿನ್ನ ಉತ್ಸವ, ಇದು ದೇವರೇ ನಿನ್ನ ಉತ್ಸವ ಈ ಜಗತ್ತಂದ್ರ. ನಮ್ಮ ಜಾತ್ರೆಯೊಳಗೆ ಲೈಟ್ ಹಚ್ಚಿವಿ ಆರ್ತವ, ನಿನ್ನ ಜಾತ್ರೆಗೆ ನೀ ಲೈಟ್ ಹಚ್ಚಿ ಸೂರ್ಯ ಚಂದ್ರ ತಾರೆಗಳಂತ ಆರದ ದೀಪಗಳಿಂದ ನಿನ್ನ ಜಾತ್ರೆ ನಡೆದಿದೆ ದೇವನೇ. ನಮ್ಮ ಏನು ಆರುವ ದೀಪಗಳು. ನಮ್ಮ ಜಾತ್ರೆಯಾಗ 1,00,000 ಮಂದಿ ಉಣಿಸಿವಿ, 2,00,000 ಮಂದಿ ಉಣಿಸಿ ನಿತ್ಯ ದಾಸೋಹಿ ಅಂತ ನಾವು ಹೆಸರು ಪಡ್ಕೊಂತೀವಿ. ರಾತ್ರಿ ಹೋದ್ರೆ ಅನ್ನ ಸಿಗುದಿಲ್ಲ ನಮ್ಮ ದಾಸೋಗದೊಳಗ. ಕೋಟಿ ಕೋಟಿ ವರ್ಷಗಳಿಂದ ಸಕಲ ಜೀವ ರಾಶಿಗಳಿಗೂ ಉಪವಾಸ ಬೀಳಲಾರ್ದಂಗ ದಾಸೋಹ ನಡೆಸಿಯಲ್ಲ, ನಮ್ಮದಲ್ಲ, ನೀನು ನಿತ್ಯ ದಾಸೋಹಿ ಭಗವಂತನೇ, ಇದು ನಿನ್ನ ಜಾತ್ರೆ. ನೀ ಏನು ಮಾಡಿ ಅಂದ್ರ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್, ಇಟ್ ಈಸ್ ಅನ್ ಇನ್ವಿಟೇಷನ್. ದೇವರೇ ನಿನ್ನ ಜಾತ್ರೆ ನೋಡಕ್ ನನಗೊಂದು ಆಮಂತ್ರಣ ಕೊಟ್ಟಿ. ನನ್ನ ಹುಟ್ಟು ಏನಿದೆ, ಈ ಹುಟ್ಟು ದೇವರು ತನ್ನ ಈ ಜಗದ ಜಾತ್ರೆಯನ್ನು ನೋಡ್ಲಿಕ್ಕೆ ನಮಗೊಂದು ಆಮಂತ್ರಣ ಕೊಟ್ಟಾನ. ನನ್ನ ಹುಟ್ಟು ದೇವ ತನ್ನ ಜಾತ್ರೆಯನ್ನು ನೋಡ್ಲಿಕ್ಕೆ ಕೊಟ್ಟ ಆಮಂತ್ರಣ. ತನ್ನ ಜಾತ್ರೆ ನೋಡಕ್ ನಮಗೊಂದು ಆಮಂತ್ರಣ ಕೊಟ್ಟ. ನೋಡ್ರಿ ಎಷ್ಟು ದೇವರು ನಮ್ಮ ಮೇಲೆ ಕರುಣೆ ಇರಬೇಡ. ನನ್ನ ಜಾತ್ರೆ ನೋಡ್ಕೊಂಡು ಹೋಗೋ, ಇಲ್ಲಿ ಬಂದು ಇದ್ದು ಅಂತ. ನಾವು ಬಂದು ಅವನ ಜಾತ್ರೆ ನೋಡಕ್ ಬಂದು ಹೆಂಗಿರ್ಬೇಕು ಅಂದ್ರೆ ಅತಿಥಿಗಳಾಗಿರ್ಬೇಕಷ್ಟೇ. ಇಲ್ಲಿ ಹೆಂಗಿರ್ಬೇಕು ಅಂದ್ರೆ ಅತಿಥಿಗಳಾಗಿರ್ಬೇಕಷ್ಟ, ಖಾಯಂ ಇರಾಕ್ ಬಂದಿಲ್ಲ, ಇಲ್ಲಿಂದ ಏನೂ ಒಯ್ಯೋದಿಲ್ಲ. ಈಗ ನೀವು ಹಂಪಿ ನೋಡಕ್ ಹೋಗಿರ್ತೀರಿ, ಹಂಪಿ ನೋಡಕ್ ಹೋಗಿ ಭಾಳ ಚಂದ ಐತಿ, ಇದು ನನ್ನ ಹೆಸರಲ್ಲೇ ಮಾಡ್ಕೊಂಡ್ ಬರ್ಬೇಕಂದ್ರೆ ಅದು ಹಂಪಿ ಅಂತೈತಿ. ಮೊದಲು ಭಾಳ ಮಂದಿ ಬಂದು ಹಂಪಿ ತಂದು ಮಾಡ್ಕೊಬೇಕಂತ ಕೊಂಪಿ ಸೇರ್ಯಾರ ಎಲ್ಲರೂ. ನೀ ಏನು ಹೊಸದಲ್ಲ, ಸುಮ್ಮನೆ ಹಂಪಿ ಅಂದ್ರೆ ನೋಡ್ಬೇಕು, ಚಂದ ಇರ್ಬೇಕು, ಹೋಗ್ಬೇಕಷ್ಟ. ಹಂಗ ವಿ ಆರ್ ಟ್ರಾವೆಲರ್ಸ್ ಹಿಯರ್. ಸುಮ್ಮನೆ ನೋಡಾಕ ಬಂದಿ, ಒಂದು 4 ದಿನ ಅತಿಥಿಗಳಾಗಿ ಬರ್ಬೇಕಂದ್ರೆ ಚಂದ ಇರ್ತೈತಿ. ಈಗ ಮನೆಗೆ ಅಳಿಯ ಬಂದಿರ್ತಾನೆ, ಅತಿಥಿಯಾಗಿ ಬಂದ್ರೆ ಚಂದ ಇರ್ತೈತಿ. 1ನೇ ದಿವಸ ಬಂದ ಮನ್ಯಾಗ ಎಷ್ಟು ಗೌರವ ಇರ್ತೈತಿ, ಮಣಿ ಹಾಕ್ರಿ ಅಂತಾರ. 2ನೇ ದಿವಸ ಇದ್ದಂದ್ರ ಮಣಿ ನೂಕ್ ಅಂತಾರ. 3ನೇ ದಿವಸ ಇದ್ದ ಮಣಿ ಯಾಕಂತಾರ. 1ನೇ ದಿವಸ ಇದ್ದ ಹೋಳಿಗೆ ಇರ್ತೈತಿ, 2ನೇ ದಿವಸ ಇದ್ದ ಹೋಳಿಗೆ ಇರ್ತೈತಿ, ಅದ್ರೊಳಗೆ ಹೂರ್ಣ ಇರುದಿಲ್ಲ. ಅವ್ರಿಗೆ ಗೊತ್ತಿರ್ಬೇಕು ಇಲ್ಲಿ ಸುಮ್ಮನೆ ಅತಿ ಅಳಿಯ ಅಂದ್ರೆ ಅತಿಥಿಗಳಾಗಿ ಬಂದು 1 ದಿವಸದ್ದು ಅಷ್ಟ ಒಮ್ಮೆ ಹೋಗ್ಬೇಕು, ಮತ್ತೆ ಪದೇ ಪದೇ ಬರಂಗಿಲ್ಲ. ಅವನಿಗೆ ಕೇಳಿದ್ರಂತ ತಳಿಯಾಗ ಮೊದಲು ಭಾಳ ಬರ್ತಿದ್ದೇವೆ, ಈಗ ಯಾಕೆ ಬರೋದ ಬಿಟ್ಟಿ ಅಲ್ಲ. ಒಮ್ಮೆ ಮೋಸ ಹೋದ ಜಾಗಕ್ಕೆ ಮತ್ತೊಮ್ಮೆ ಹೋಗಬಾರ್ದ್ರಿ, ಪದೇ ಪದೇ ಹೋಗ್ಬಾರ್ದಂತ ಬಿಟ್ಟು ನಾವು ಅಷ್ಟೇ. ಅಲ್ಲಿ ಸುಮ್ಮ ಅತಿಥಿಗಳಾಗಿ 2 ದಿವಸ ಇರುವುದಷ್ಟೇ. ಈಗ ನಾವು ಸ್ವಾಮಿಗಳು ನಿಮ್ಮ ಮನೆಗೆ ಬಂದಿರ್ತೀವಿ, ನೀವೊಂದು ಹೊಸ ಮನೆಗೆ ಕಟ್ಟಿರ್ತೀರಿ. ಹೊಸ ಮನೆಗೆ ಕಟ್ಟಿ ಪಾದ ಪೂಜೆ ಮಾಡಿ ಹೇಳ್ತಿರ್ತೀರಿ, ಮನೆ ಭಾಳ ಚಲೋ ಆಗೈತಪ್ಪ ಅಂತ ನಾವು ಅಂದ್ರೆ ನೀವೇನಂತೀರಿ, ಅಪ್ಪ ನಿಂದ ಇದು ಅಂತ ನೀವು ಅಂತೀರಿ. ಇಲ್ಲಿ ಸ್ವಾಭಾವಿಕ. ಮತ್ತು ನೀವು ನಂದ ಅಂದ ಕೂಡಲೇ ಪೇಪರ್ ಪೆನ್ ತಗೊಂಡು ಸಹಿ ಮಾಡಂಗಾರ ನನ್ನ ಹೆಸರಲ್ಲಿ ಅಂದ್ರೆ ಯಾರದ ಕರೆದಿರಿ ಅಂತ ಸ್ವಾಮಿಗಳಿಗೆ ನಾಳೆ. ಸುಮ್ಮನೆ ನಮಗೆ ಗೊತ್ತಿರಬೇಕು, ಇವ್ರು ಹಂಗ ಅಂತಿರ್ತಾರ, ನಾವು ತಲೆಯಾಗ ಹಾಕೋಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕಷ್ಟೆ. ಮತ್ತು 1 ತಾಸು ಬಿಡಲಿ 2 ತಾಸು ಅಕಸ್ಮಾತ್ ನಿಮ್ಮ ಮನ್ಯಾಗ ಕುಂತೀವಿ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಕರೀತಾರ ಮಗ್ಗಲ್ ನಿಮಗೆ. ಅವ್ರಿಗೆ ಅಜ್ಜಾರಿಗೆ ಎಷ್ಟತನ ಕುಂದಿರ್ಸಿರಿ, ನಮ್ಮ ಬೀಗರು ಬಂದಾರ, ನಮ್ಗೆ ಆಯರಿ ಕೊಡ್ಬೇಕು, ಅವ್ರು ಇವ್ರಿಗೆ ಕುಂದಿರ್ಸಿದ್ರೆ ಏನು ಆಯರಿ ಬರ್ತಾವ, ಇವ್ರೇನು ನಮಗೆ ಕೊಡವ್ರ, ನಾವ ಕೊಟ್ಟಿದ್ದ ಕಾಣಕ ಇಸ್ಕೊಂಡು ಹೋಗೋರು, ಮೊದಲು ಕಳಿಸ್ರಿ ಅವ್ರಿಗೆ ಅಂತಿರ್ತಾರ ಅನ್ನೋದಿಲ್ಲ. ನಮಗೆ ಗೊತ್ತಿರಬೇಕು ಇವ್ರ ಮನೆಗೆ ನಾವು ಅತಿಥಿಗಳಷ್ಟೇ. ಇಲ್ಲಿ ಯಾರು ಖಾಯಂ ಇರಾಕ ಬಂದಿಲ್ಲ, ನಾವು ಅತಿಥಿಗಳನ್ನು ತಲೆಯಾಗಿರ್ಬೇಕಷ್ಟೆ. ಗಣಪತಿ ಕೇಳಿದ್ರಂತೇನು 5 ದಿವಸ ಇರ್ತಿ, ಎಷ್ಟು ಮಸ್ತ್ ಇರ್ತೀನಿ.
ನಾವು 5 ದಿವ್ಸ ಇದ್ರು ಭಾಳ ಮಸ್ತ್ ಇರ್ತೀಯಲ್ಲ. ಹೆಂಗೆ ನಾವು 100 ವರ್ಷ ಬದುಕಿದ್ರು ನಿನ್ನಷ್ಟು ಆರಾಮ್ ಇರಕ್ಕೆ ಬರುವಲ್ದು ನಮಗೆ. 5 ದಿವ್ಸ ಬದುಕಿದ್ರು ಎಷ್ಟು ಆರಾಮ್ ಇರ್ತೀಯಲ್ಲ. ಅವ ಗಣಪತಿ ಅಂದ ಮಸ್ತ್ ತಿಳ್ಕೊಂಡಿವಿ ನಾವು ಜೀವನ, ಅದಕ್ಕೆ ಆರಾಮ್ ಇರ್ತೀವಿ. ಏನು ತಿಳ್ಕೊಂಡಿ ನೀನು? ನೋಡಪ್ಪ, ಇವತ್ತು ಯಾರು ನಮಗೆ ಹೊತ್ತು ಮೆರೆಸಕತ್ತಾರ 5 ದಿವ್ಸ ಆದ್ಮೇಲೆ ಎತ್ತಿ ಒಗಿತಾರ ಅಂತ ತಿಳ್ಕೊಂಡ ಬಿಟ್ಟಿವಿ ಮೊದಲ, ಅದಕ್ಕೆ ಆರಾಮದೀವಿ ನಾವಿಲ್ಲಿ. ಅತಿಥಿಯಾಗಿ ಬರೋದು ನಾವು ಖಾಯಂ ಇಲ್ಲಿ ಇರ್ತೀವಿ ಅಂತ ತಲೆಯಾಗ ಹಾಕೋಬಾರ್ದು ಮನುಷ್ಯ. ಎಷ್ಟು ಮಸ್ತ್ ಇಲ್ಲ, ಖಾಯಂ ತಲೆಯಾಗ ಹಾಕೋಬಾರ್ದು ಇದು ನಂದು ಅಂತ. ಅಷ್ಟ ಅತಿಥಿಗಳಾಗಿ ಬಂದೀವಿ, ಅತಿಥಿಗಳಾಗಿ ಹೋಗಿಬಿಡೋದು ಒಂದು ದಿವ್ಸ.